ಮೇಡಮ್, ಶ್ರಾವಣಿ, ನೀನು ಗೆದ್ಬಿಟ್ಟಿಯಮ್ಮ. ಇಂಥ ಹುಡುಗನ ಗಂಡನಾಗಿ ಪಡೆಯೋಕೆ ನೀನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ನಾವಿವನನ್ನ ನಮ್ಮನೆ ಅಳಿಯ ಅಂತಾನೆ ತಿಳ್ಕೊಂಡಿದ್ವಿ. ಇಲ್ಲ, ಇಂಥ ಒಳ್ಳೆ ಹುಡುಗನ್ನ ಅಳಿಯನಾಗಿ ಮಾಡ್ಕೊಳ್ಳೋಕ್ಕೆ ನಾವು ಕೇಳ್ಕೊಂಡು ಬಂದಿಲ್ಲ. ನಮ್ಮ ಮನೆಗೆ ಅದೃಷ್ಟ ಇಲ್ಲ. ಯಾಕೆ ಹಾಗಂತೀರ? ಸುಬ್ಬು ನಿಮ್ಮ ಮನೆ ಅಳಿಯ ಅಲ್ಲ ಅನ್ನೋ ವಿಷಯ ನಿಮ್ಗೇನೋ ಇವಾಗ ಗೊತ್ತಾಗಿರ್ಬೋದು. ಆದರೆ ನಿಮ್ಮ ಪ್ರೀತಿನ, ನಿಮ್ಮ ಮನಸ್ಸನ್ನ ಗೆದ್ದಿರೋ ನನ್ನ ಸುಬ್ಬು ಯಾವತ್ತಿದ್ರೂ ಈ ಮನೆ ಮಗನಾಗಿರ್ತಾನೆ. ಹೌದು, ಕಾರಣಗಳು ಏನೇ ಆಗಿರಲಿ, ನಾನು ನಿಮ್ಮ ಮನೆ ಅನ್ನ ತಿಂದಿದ್ದೀನಿ. ಈ ಮನೆ ಉಪ್ಪಿನ ಋಣ ನನ್ನ ಮೇಲಿದೆ. ಹಾಗಾಗಿ ನಾನು ಈ ಮನೆ ಮಗ ಇದ್ದಂಗೆ ಅಂತ ಅನ್ಕೋತೀನಿ. ಇದ್ದಾಗೇನು ಬಂತು? ನೀನು ನಿಜವಾಗ್ಲೂ ನಮ್ಮನೆ ಮಗನೇ. ನಮ್ಮನೆಗೆ ಬೆಳಕಾಗಿ ಬಂದವನು. ನಿನ್ನ ಒಳ್ಳೆತನ ಅರ್ಥ ಆಯ್ತೆ ಹೊರತು ನಿನ್ನ ಉದ್ದೇಶ ನಮ್ಗೆ ಅರ್ಥನೇ ಆಗಲಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಅದೇ ರೀತಿ ನೀನು ನಿನ್ನ ಹೆಂಡತಿ ಇಲ್ಲಿ ಬಂದು ಒಂದಾಗಿದ್ದೀರಿ. ಸಾರಿ ಅಂಜಲಿ ಅವರೇ. ನಿಜವಾಗ್ಲೂ ನಾನು ನಿಮ್ಮನ್ನು ಕ್ಷಮೆ ಕೇಳಬೇಕು. ನೀವು ನನ್ನನ್ನು ನನ್ನ ಮಗುನ ಒಂದು ಮಾಡೋದಕ್ಕೆ ಅಂತ ಇಲ್ಲಿಗೆ ಬಂದವರು. ಆದರೆ ಪಾಪ ನನ್ನಿಂದಾಗಿ ನೀವು ನಿಮ್ಮ ಹೆಂಡತಿಯಿಂದ ದೂರಾಗಿ ಬೈದಲ್ಲಿ ಒದ್ದಾಡ್ಬಿಟ್ರಿ. ಅದು ಅಲ್ಲದೆ ಅಪ್ಪಂಗೆ ನೀವು ಇಷ್ಟ ಆದ ಹಾಗೆ ನನಗೂ ಕೂಡ ನಿಮ್ಮ ಒಳ್ಳೆ ಗುಣಗಳೆಲ್ಲ ಇಷ್ಟ ಆಯಿತು. ಅದನ್ನು ಹೇಳ್ಕೊಂಡೆ ಅಷ್ಟೆ. ಇದಕ್ಕೂ ಮೀರಿ ನನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತೆ. ಅಯ್ಯೋ, ಇದೆಲ್ಲ ಹಣೆ ಬರ ಅಲ್ಲ ಅಂಜಲಿ ಅವರೇ. ಆ ಥರ ಯಾಕೆ ಹೇಳ್ತೀರಾ? ಮನುಷ್ಯನಿಗೆ ಶತ್ರು ಆದಾಗ ಹೀಗೆಲ್ಲ ಆಗುತ್ತೆ. ಏನಪ್ಪ ಹೇಳಿದೆ ನೀನು? ಶತ್ರುನ? ಇಲ್ಲಿ ಯಾರು ಶತ್ರು? ನಿಮ್ಮ ಮಗಳ ಜೀವನ ಹಾಳಾಗೋದಕ್ಕೆ ಯಾರು ಕಾರಣನೋ ಅವರೇ ತಾನೇ ನಿಮ್ಗೆ ನಿಜವಾದ ಶತ್ರು.